ನೈಸರ್ಗಿಕ ಕೃಷಿ ಬಂಧುಗಳಿಗೆ ನಮಸ್ಕಾರ. ನಾನು ಚಂದನಗೌಡ ಮುಳ್ಳಿಕೆಂಪನದೊಡ್ಡಿ. ತೆಂಗಿನ ತೋಟಕ್ಕೋಸ್ಕರ ಹಸಿರೆಲೆ ಗೊಬ್ಬರ ಮಾಡಬೇಕು ಅಂತ ಸುಮಾರು 2 ತಿಂಗಳ ಹಿಂದೆ ನಾವು ಚೆಂಬೆ, ಹುರುಳಿ, ಗೊಡ್ಮಂಜಿ, ಸಾಸಿವೆ, ಇನ್ನು ಏಕದಳ, ದ್ವಿದಳ, ಎಣ್ಣೆಕಾಳು, ಸಾಂಬಾರು 4 ಪದಾರ್ಥಗಳನ್ನು ಬೆರೆಸಿ ಚೆಲ್ಲಿದ್ವಿ. 2 ತಿಂಗಳು ನಂತರ ಬಂದಿರುವಂಥ ಬೆಳೆ ಇದು. ಒಂದು 3 ಎಕರೆ ತೆಂಗಿನ ತೋಟ. ಯಥೇಚ್ಛವಾದ ಗೊಬ್ಬರ ಉತ್ಪತ್ತಿಯಾಗಿದೆ. ಇನ್ನೂ ಹೆಚ್ಚು ಕಮ್ಮಿ ಇನ್ನೂ 1 ತಿಂಗಳು ಬಿಡ್ತೀವಿ. 100 ದಿನ, 90ರಿಂದ 100 ದಿನ ತುಂಬಿಸಿ ಇದನ್ನು ಭೂಮಿಗೆ ಸೇರಿಸಿ ತದನಂತರ ಜೀವಾಮೃತ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಯಥೇಚ್ಛವಾದ ಸಾರಜನಕ, ಸಸಾರಜನಕ, ರಂಜಕ, ಪೊಟ್ಯಾಷ್, ಸೂಕ್ಷ್ಮ ಪೋಷಕಾಂಶಗಳು, ಕ್ಯಾಲ್ಶಿಯಂ, ಗಂಧಕ, ಬೋರಾನ್ ಎಲ್ಲವೂ ನಮ್ಮ ಹಸಿರೆಲೆ ಗೊಬ್ಬರ ಮತ್ತು ಜೀವಾಮೃತದಲ್ಲಿ ಸಿಗುತ್ತೆ. ಹಾಗಾಗಿ ಆದಷ್ಟು ಜನ ನೈಸರ್ಗಿಕ ಕೃಷಿ ಬಂಧುಗಳು ಮೊದಲು ತೋಟಕ್ಕೆ ನೀವೇನೇ ಬೆಳೆ ಮಾಡಬೇಕಾದ್ರೂ ಹಸಿರೆಲೆ ಗೊಬ್ಬರ ಮಣ್ಣಿನಲ್ಲಿ ಹ್ಯೂಮಸ್ ರಚನೆ ಮಾಡಬೇಕು. ಹ್ಯೂಮಸ್ ರಚನೆ ಆದಂಥ ನಂತರ ನಾವು ಯಾವುದೇ ರೀತಿ ಬೆಳೆಗಳನ್ನು ಬೇಕಾದರೂ ನಾವು ಬೆಳಿಬೋದು. ನಮ್ಮ ಹಳ್ಳಿಕಾರ್ ಹಸುಗಳು ಇಲ್ಲೇ ಮೇಯ್ತಾವೆ. ಅವಾಗ ಬೇಕಾದನ್ನು ತಿನ್ಕೊಂಡು ಉಳ್ಕೋದನ್ನೆಲ್ಲ ಭೂಮಿಗೆ ಸೇರಿಸುವಂತ ಮಾಡ್ತಾಯಿದ್ವಿ. ಜೈ ಹಳ್ಳಿಕಾರ್, ಜೈ ಸುಭಾಷ್ ಬೆಳಕರ್ಜಿ.